ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಛಲವಾದಿ ಮಹಾಸಭಾ ತಾಲೂಕು ಸಮಿತಿ ಮಾನವಿ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಮೂಲ ಜಾತಿಯನ್ನ ನಮೂದಿಸುವ ಕುರಿತು ಜನ ಜಾಗೃತಿ ಮಾಡುವ ಬಗ್ಗೆ ಮಾನವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಸಮಾಜದ ಮುಖಂಡರು ಆದ ತಿಪ್ಪಣ್ಣ ಬಾಗಲವಾಡ, ವಕೀಲರು ಹಾಗೂ ಶಿವರಾಜ್ ಜಾನೇಕಲ್ ಮಾತನಾಡಿ, ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಿದ್ದು, ಸದರಿ ಆಯೋಗವು ಇದೇ ಏಪ್ರಿಲ್ 6-4-2025 26-4-2025 ಮನೆ ಮನೆಗೆ ಭೇಟಿ ಕೊಟ್ಟು ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡಲಾಗುತ್ತೆ. ಅದಕ್ಕಾಗಿ ಸಂಪೂರ್ಣ ಸಹಕಾರ ಹಾಗೂ ನಿಖರವಾದ ಮಾಹಿತಿಯನ್ನ ನೀಡಬೇಕಾಗಿರುತ್ತೆ ಎಂದಿದ್ದಾರೆ. ಹಾಗಾಗಿ ಛಲವಾದಿ, ಬಲಗೈ, ಹೊಲೆಯ ಸಂಬಂಧಿತ ಜಾತಿಗಳು ಆದ ಇತರ ಬ್ಯಾಗರ, ಬೇಗರ, ಮೂಲ ಹರಿಜನ ಮುಂತಾದ ಜಾತಿಗಳು ಸಮೀಕ್ಷೆ ಸಮಯದಲ್ಲಿ ಗಣತಿದಾರರು ತಮ್ಮ ಮನೆಗೆ ಭೇಟಿ ನೀಡಿದಾಗ ತಮ್ಮ ಮೂಲ ಜಾತಿಯನ್ನು ನಮೂದಿಸಿ ಛಲವಾದಿ, ಬಲಗೈ, ಹೊಲೆಯ ಸಂಬಂಧಿತ ಜಾತಿ ಎಂದು ಬರೆಸಬೇಕು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಶಾಲೆಗೆ ದಾಖಲೆ ಮಾಡುವಾಗ ಶಿಕ್ಷಕರು ಹರಿಜನ ಎಂದು ಜಾತಿ ನಮೂದಿಸಿರುತ್ತಾರೆ. ಯಾಕಂದ್ರೆ ಹರಿಜನ ಎಂದು ಕೆಲವು ಕಡೆ ಮಾದಿಗರನ್ನ, ಇನ್ನು ಕೆಲವು ಕಡೆ ಹೊಲೆಯ ಅಥವಾ ಛಲವಾದಿ ಸಮುದಾಯದವರನ್ನ ಕರೀತಾರೆ. ಹಾಗಾಗಿ ಗೊಂದಲಕ್ಕೆ ಒಳಗಾಗದೆ ತಮ್ಮ ವೈವಾಹಿಕ ಸಂಬಂಧವನ್ನ ತಾವು ಯಾವ ಜಾತಿಯೊಂದಿಗೆ ಹೊಂದಿದ್ದೀರಿ ಎಂಬುದನ್ನ ತಿಳಿದು ತಮ್ಮ ಮೂಲ ಜಾತಿಯನ್ನ ನಮೂದಿಸಬೇಕು. ಗಣತಿ ಮಾಡಲು ಬಂದ ಗಣತಿದಾರರಿಗೆ ಅವರು ಕೇಳಿದ ದಾಖಲಾತಿಗಳೊಂದಿಗೆ ತಮ್ಮ ಜಾತಿಯನ್ನ ತಪ್ಪದೆ ನಮೂದು ಮಾಡಬೇಕು. ತಾವುಗಳು ಸರಿಯಾದ ಮೂಲ ಜಾತಿಯನ್ನ ನಮೂದಿಸದೆ ಸರಿಯಾದ ಮಾಹಿತಿ ಕೊಡದೆ ಇದ್ರೆ ಮುಂದಿನ ದಿನದಲ್ಲಿ ಸಮುದಾಯವು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಕಳೆದುಕೊಳ್ಳುವ ಸಂಭವ ಇರುತ್ತೆ. ಹಾಗಾಗಿ ತಮಗೆ ಯಾವುದೇ ವಿಷಯದಲ್ಲಿ ಗೊಂದಲವಿದ್ರೆ ಸಮಾಜದ ಮುಖಂಡರನ್ನ ನೇರವಾಗಿ ಸಂಪರ್ಕಿಸಬೇಕು ಎಂದಿದ್ದಾರೆ. ಈ ಒಳ ಮೀಸಲಾತಿ ಜಾರಿಗೊಳಿಸುವಂಥ ವಿಚಾರದಲ್ಲಿ ಸರ್ಕಾರ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ಆಧಾರದ ಮೇಲೆ ಏನು ಆಯಾ ಜಾತಿಗಳ ಒಂದು ಅಂಕಿ ಸಂಖ್ಯೆಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಅಥವಾ ಪುನಃ ಸರ್ವೆ ಮಾಡಿ ಈ ಒಳ ಮೀಸಲಾತಿಯಲ್ಲಿ ಬರುವಂಥ ಎಲ್ಲ ಜಾತಿಗಳ ಒಂದು ಅಂಕಿ ಸಂಖ್ಯೆಗಳ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಏನು ಅಧಿಕಾರಿಗಳು ಪ್ರತಿಯೊಂದು ಹಳ್ಳಿ ಮತ್ತು ಓಣಿಗಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಏನು ಸರ್ವೆ ಮಾಡ್ತಿದ್ದಾರೆ, ಆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಛಲವಾದಿ ಸಮಾಜದ ಬಂಧುಗಳು ಭಾಳ ಮುಂಜಾಗ್ರತೆ ವಹಿಸಿಕೊಂಡು ಮನೆಗೆ ಬಂದಂಥ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು, ಅದರಲ್ಲಿ ಈ ಭಾಗದಲ್ಲಿ ಏನೋ ನಾವು ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏನೋ ನಮ್ಮ ಛಲವಾದಿ ಜನಾಂಗವನ್ನು ಛಲವಾದಿ ಮತ್ತು ವಲಯ, ಬೇಗಾರ, ಮಾಲ ಮತ್ತು ಬೇರೆ ಬೇರೆ ಜಾತಿ ಉಪಜಾತಿ ಹೆಸರಿನಲ್ಲಿ ಕರೀತಾ ಇದ್ದಾರೆ. ಸೊ ಅದನ್ನು ನಾವೇನು ಮಾಡಿದ್ರೆ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ದಾಖಲಾತಿಗಳಲ್ಲಿ ಏನು ನಾವು ನಮೂದು ಮಾಡಿದ್ದೀವಿ ಅದನ್ನು ನಮೂದು ಮಾಡೋದ್ರ ಜೊತೆಗೆ ಬ್ರಾಕೆಟಲ್ಲಿ ಬಲಗೈ ಅಂತ ಬರೆಸ್ಬೇಕು. ಬಲಗೈ ಅಂತ ಬರೆಸಿದ್ರೆ ಒಂದೇ ಜಾತಿ ಅಂತೇಳಿ ಕನ್ಸಿಡರ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವೆಲ್ಲ ಜಾಗೃತರಾಗಿ ಅದನ್ನು ಸರ್ವೆ ಸಮಯದಲ್ಲಿ ಇದನ್ನು ಭಾಳ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗ್ತದೆ. ಬರೀ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಅವರು ಸ್ಪಂದನೆ ಮಾಡಿ ಮನೆ ಮನೆಗೆ ಹೋಗಿ ಎಲ್ಲರ ಮನೆಯಲ್ಲಿರೋ ಸದಸ್ಯರ ಒಂದು ಹೆಸರನ್ನ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅದರಲ್ಲಿ ಅಧಿಕಾರಿಗಳಲ್ಲಿ ನಾವು ಮನವಿ ಏನಂತಂದರೆ, ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರ ಒಂದು ಜಾತಿ ಏನಿದೆ ಸ್ಪಷ್ಟವಾಗಿ ನಾವು ನಮ್ಮ ಈಗಾಗಲೇ ಏನು ಬರೆಸಿದ್ದೀವಿ, ಛಲವಾದಿ, ವಲಯ, ಮಾಲ ಅಂತೇನು ಬರೆಸಿದ್ವಿ, ಅದನ್ನು ಬರೆಸಿ ಬ್ರಾಕೆಟಲ್ಲಿ ಬಲಗೈ ಅಂತ ಬರ್ಸ್ಬೇಕು. ಅಂದರೆ ಅವಾಗ ಮಾತ್ರ ನಮ್ಮ ಸಮುದಾಯದ ಜನಸಂಖ್ಯೆ ಸ್ಪಷ್ಟವಾಗಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಎಷ್ಟು ಪರ್ಸೆಂಟೇಜು ಅಥವಾ ಶೇಕಡ ಎಷ್ಟು ಮೀಸಲಾತಿ ನಮ್ಗೆ ಸಿಗಬೇಕು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಎಲ್ಲ ನಮ್ಮ ತಾಲೂಕಾ ಅಥವಾ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಛಲವಾದಿ ಬಂಧುಗಳು ಇದನ್ನು ಭಾಳ ಜವಾಬ್ದಾರಿಯಿಂದ ತೆಗೆದುಕೊಂಡು ಸರ್ವೆ ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಾವು ಈ ಪತ್ರಿಕಾಗೋಷ್ಠಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹೊಂದಿಸಿ ನಮ್ಮ ಮಾತುಗಳನ್ನು ಸ್ನೇಹಿತರಲ್ಲಿ ನಮಸ್ಕಾರ ಸುತ್ತ. ಈಗಾಗಲೇ 30 ವರ್ಷಗಳಿಂದ ಒಳ ಮೀಸಲಾತಿ ಚರ್ಚೆಯಲ್ಲಿದ್ದು, ಕೊನೆಯದಾಗಿ ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ಆದ ನಂತರ ಸರ್ಕಾರ ಮತ್ತು ದತ್ತಾಂಶವನ್ನು ಅಂಕಸಂಖ್ಯೆಗಳನ್ನು ಲೆಕ್ಕ ಹಾಕಿ ಇವತ್ತು ಆ ಜಾತಿ 102 ಜಾತಿ ಸಮಾಜದ ಜನಸಂಖ್ಯೆಯನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ಇವತ್ತು
ಕರ್ನಾಟಕ ಸರ್ಕಾರ ಏನು ಆದೇಶ ಮಾಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ನಮ್ಮ ಸ್ನೇಹಿತರು ಹೇಳಿದಂತೆ ಈಗಾಗಲೇ ರಾಜ್ಯಾದ್ಯಂತ ನಾವು ಛಲವಾದಿಗಳು ಮತ್ತು ನಮ್ಮ ಜಿಲ್ಲೆದ ರಾಯಚೂರು ಜಿಲ್ಲೆದ ಛಲವಾದಿಗಳು ಈಗಾಗಲೇ ಸುಮಾರು 18 ಉಪಜಾತಿಗಳಿವೆ ನಮ್ಮ ರಾಜ್ಯದಲ್ಲಿ. 18 ಉಪಜಾತಿಯಲ್ಲಿ ಗೊಂದಲ ಬೇಡ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೇಗಾರ, ಮಾಲ, ವಲಯ ಅನ್ನತಕ್ಕಂಥ ಪದಗಳಿದೆ. ಅದರ ಮುಂದಾಗಿ ಯಾವುದೇ ಒಂದು ದಾಸರಿರ್ಬೋದು, ದಾಸರು ಬರ್ತಾರೆ, ಚನ್ನದಾಸರಾಗಿರ್ಬೋದು, ಮಾಲದಾಸರಾಗಿರ್ಬೋದು. ಇವತ್ತು ಎಲ್ಲ ದಾಸರು ಸಹ ಇವತ್ತು ಮಾಲ ಸರ್ಟಿಫಿಕೇಟ್ ಇದ್ದಾವೆ ಎಲ್ಲರಿಗೆ. ನಾವು ಅವರಲ್ಲೇ ನಮ್ಮ ಸಮಾಜ ಜನಾಂಗದಲ್ಲಿ ಕೇಳೋದು ಇಷ್ಟು ಜಾತಿ ಸಮಾಜದಲ್ಲಿ ನಿಮ್ಮ ಜಾತಿ ಬರೆಸೋದು ಪರವಾಗಿಲ್ಲ. ಅದ್ರ ಮುಂದುಗಡೆ ಇವತ್ತು ನಾವು ಬಲಗೈ ಕಾಲಮ್ ಅಂತ ಇದೆ, ಅದರಲ್ಲಿ ಬಲಗೈ ಅಂತ ಬರೆಸಿದ್ರೆ ನಮ್ಮ ಜನಸಂಖ್ಯೆ ಒಂದು ಕಡೆ ಬರ್ತದನ್ನಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಎಲ್ಲ ಸ್ನೇಹಿತರು ಸೇರಿಕೊಂಡು ಇವತ್ತು ಮಾನ್ವಿ ತಾಲೂಕು ಬಲಗೈ ಸಮಾಜದವರು ನಾವು ಒಂದು ಕಡೆ ಸೇರಿ ಇವತ್ತು TV ಮಾಧ್ಯಮದ ಮುಖಾಂತರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ನಮ್ಮ ಹೋರಾಟಕ್ಕೆ. ಇವತ್ತು ನಾವು ಸಹ ಇವತ್ತು 30 ವರ್ಷಗಳಿಂದ ನಾವು ಭಾಗಿಯಾಗಿದ್ದೀವಿ ಹೋರಾಟದಲ್ಲಿ. ಯಾರೋ ಒಬ್ರು ಇವತ್ತು ನಾವು ಕೇಳೋದು 2 ಜಾತಿಗಳು, ಹಕ್ಕು ಕೇಳೋದು 2 ಜಾತಿ. 2 ಜಾತಿಯಲ್ಲಿ ನಮ್ಮ ಸೋದರರಾಗಿರ್ತಕ್ಕಂಥ ಅಣ್ಣತಮ್ಮರಾಗಿರ್ತಕ್ಕಂಥ ಮಾದಿಗ ಸಮುದಾಯದವರು ಹೆಚ್ಚೆಚ್ಚಿಗೆ ಹೋರಾಟ ಮಾಡಿರ್ಬೋದು ನನ್ನ ಅನಿಸಿಕೆ. ಆದರೂ ನಾವು ಯಾರ ವಿರುದ್ಧವೇ ಯಾವುದೇ ಹೋರಾಟ ಇಲ್ಲ. ನಾವು ಕೇಳೋದು ಇಷ್ಟೇ, ನಮ್ಮ ಹಕ್ಕನ್ನು ಕೇಳ್ತೀವಿ. ನಮ್ಮ ಜನಸಂಖ್ಯೆದ ಹಕ್ಕು, ಯಾವುದೇ ಗೊಂದಲ ಬೇಡ ಇದರಲ್ಲಿ. ನಮ್ಮ ಸಮಾಜದವರಲ್ಲಿ ಇಷ್ಟೇ ಹೇಳೋದು ನಾನು ಮನವಿ ಮಾಡ್ತಾ ಇದ್ದೀನಿ. ರಾಜಕೀಯ ಮುಖಂಡರಾಗಿರ್ಬೋದು, ಯಾವುದೇ ಪಕ್ಷದಲ್ಲಿ, ಯಾವುದೇ ಯುವಕ ಸಂಘಟನೆ, ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಾಜದವರಾಗಿರ್ಬೋದು, ಎಲ್ಲ ರಂಗದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಛಲವಾದಿ ಆಗಿರ್ಬೋದು ಮತ್ತು ಕರ್ನಾಟಕ ಛಲವಾದಿ ಮಹಾಸಭಾವಾಗಿರ್ಬೋದು, ಇನ್ನಿತರ ಮಾಲಾ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವುದೇ ನಮ್ಮ ಬಲಗೈ ಸಮಾಜದವರು ಎಲ್ಲೇ ಕೆಲಸ ಮಾಡಿದರೂ ಇವತ್ತು ನಮ್ಮ ಕೇರಿಗೆ ಹೋಗಿ ಒಂದು ನಮ್ಮ ಜನಾಂಗದಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೂ ಹೊಂದಿಸುತ್ತಾ ಮತ್ತು ಅದೇ ರೀತಿ TV ಮಾಧ್ಯಮದ ಸ್ನೇಹಿತರಿಗೂ ಹೊಂದಿಸುತ್ತಾ ನಾನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಶಿವರಾಜ್ ಉಮಳಿ ಹೊಸೂರು, ಈಶಪ್ಪ ವಕೀಲರು, ನರಸಪ್ಪ ಜುಕೋರು, ಹನುಮಂತ ಸಿಕ್ಕಲ್, ಕಾಶಿನಾಥ್, ಲಕ್ಷ್ಮಣ್ ಜಾನೇಕಲ್, ದತ್ತಾತ್ರೇಯ ವಕೀಲರು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.